ಹಾಯ್ ಹಲೋ ನಮಸ್ಕಾರ. ಇತಿಹಾಸ ಮತ್ತು ಜಿಕೆಗೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, FDA, SDA, KPSC, ಇತರ ನೇಮಕಾತಿಗಳು, ಪೊಲೀಸ್ ನೇಮಕಾತಿ, ಶಿಕ್ಷಕ ನೇಮಕಾತಿ, PDO ಎಲ್ಲವಕ್ಕೂ ಕೂಡ ಬರುವಂತಹ ಉಪಯುಕ್ತವಾದ ಪ್ರಶ್ನೆಗಳಾಗಿದೆ. ಸರಳ ಉತ್ತರಗಳ ಜೊತೆಗೆ ಈ ಒಂದು ಎಪಿಸೋಡ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ವಿಧವೆ ಸ್ವಯಂ ಇಚ್ಛೆಯಿಂದ ಸತಿಗೆ ಇಚ್ಛಿಸದಿದ್ದರೆ ಅವರಿಗೆ ಸತಿ ನಿಷೇಧಿಸುವ ಕೀರ್ತಿಗೆ ಯಾವ ಶ್ರೇಷ್ಠ ಮೊಘಲ್ ಸುಲ್ತಾನ ಪಾತ್ರನಾಗಿದ್ದ? ಅಕ್ಬರ್. ಅಕ್ಬರ್ ವಿಧವೆ ಸ್ವಯಂ ಇಚ್ಛೆಯಿಂದ ಸತಿಗೆ ಇಚ್ಛಿಸದಿದ್ದರೆ ಅವರಿಗೆ ಸತಿ ನಿಷೇಧಿಸುವ ಕೀರ್ತಿಗೆ ಪಾತ್ರನಾಗಿದ್ದನು. One is the right answer. ಸುಲ್ತಾನೇಟ್ ಅವಧಿಯಲ್ಲಿ ಯಾವುದು ಕಾನೂನು ಬಾಹಿರವಾಗಿತ್ತು? ವಿಧವಾ ವಿವಾಹ. ವಿಧವಾ ವಿವಾಹ ಸುಲ್ತಾನೇಟ್ ಅವಧಿಯಲ್ಲಿ ಕಾನೂನು ಬಾಹಿರವಾಗಿತ್ತು. 3 is the right answer. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಮೇಲಿನ ಎಲ್ಲ. ಅಂದರೆ ಸಾಮ್ರಾಜ್ಯಶಾಹಿ ಮೊಘಲರು ಹೆಚ್ಚಿನ ವಿದ್ಯಾವಂತರು ಮತ್ತು ಸುಸಂಸ್ಕೃತರು. ಅವರ ಕಾಲದ ಸುಲ್ತಾನರು ಶಿಕ್ಷಣ ಮತ್ತು ಕಲಿಕೆಗೆ ಉದಾರ ಪ್ರೋತ್ಸಾಹ ವಿಸ್ತರಿಸಿದರು. ಪರ್ಷಿಯಾದಲ್ಲಿ ಬಾಬರ್ ಹೊಸ ಶೈಲಿಯ ಪದ್ಯವನ್ನು ಶೋಧಿಸಿದ. ಇವೆಲ್ಲವೂ ಕೂಡ ಸರಿಯಾದ ಹೇಳಿಕೆಗಳು. 4 is the right answer. ಇವುಗಳಲ್ಲಿ ಸರಿ ಇಲ್ಲದ ಹೇಳಿಕೆ ಯಾವುದು? ಶಿಯಾ ಮುಸ್ಲಿಮರಿಗೆ ಒಂದೇ ಕಾಲದಲ್ಲಿ 4 ಪತ್ನಿಯರನ್ನ ಹೊಂದುವುದು ಸಾಧ್ಯವಿದ್ದರೆ ಸುನ್ನಿ ಮುಸ್ಲಿಮರಿಗೆ 4ಕ್ಕಿಂತ ಹೆಚ್ಚು ಪತ್ನಿಯರನ್ನು ಹೊಂದುವ ಸ್ವಾತಂತ್ರ್ಯವಿತ್ತು. ಈ ಹೇಳಿಕೆ ಸರಿ ಇಲ್ಲದ ಹೇಳಿಕೆ. 3 is the right answer. ಮೊಘಲ್ ಅವಧಿಯಲ್ಲಿ ಈ ಕೆಳಗಿನ ಯಾರು ಪ್ರಭಾವಿ ಮಹಿಳೆಯರಲ್ಲಿ ಸೇರಿದ್ದರು? ಮೇಲಿನ ಎಲ್ಲ. ಅಂದರೆ ಮೊಘಲ್ ಅವಧಿಯಲ್ಲಿ ರಾಣಿ ಜೋಧಾಬಾಯಿ, ರೋಷನಾರ, ಜೈಬುನ್ನೀಸಾ ಪ್ರಭಾವಿ ಮಹಿಳೆಯರಾಗಿದ್ದರು. 4 is the right answer. ಮುಸ್ಲಿಂ ಮಹಿಳೆಯರ ಸ್ಥಿತಿ ಸುಲ್ತಾನರ ಅವಧಿಯಲ್ಲಿ ಹಿಂದೂ ಮಹಿಳೆಯರಿಗಿಂತ ಉತ್ತಮವಾಗಿತ್ತು. ಏಕೆಂದರೆ ಮೇಲಿನ 1 ಮತ್ತು 2 ಅಂದರೆ ಅವರಿಗೆ ಶಿಕ್ಷಣದ ಸೌಲಭ್ಯವಿತ್ತು, ಅವರು ಮರುಮದುವೆ ಮಾಡಿಕೊಳ್ಳಬಹುದಿತ್ತು. ಹಾಗಾಗಿ ಮುಸ್ಲಿಂ ಮಹಿಳೆಯರ ಸ್ಥಿತಿ ಸುಲ್ತಾನರ ಅವಧಿಯಲ್ಲಿ ಹಿಂದೂ ಮಹಿಳೆಯರಿಗಿಂತ ಉತ್ತಮವಾಗಿತ್ತು. 4 is the right answer. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಮೇಲಿನ ಎಲ್ಲ. ಅಂದರೆ ಶ್ರೀಸಾಮಾನ್ಯರಿಂದ ಸುಲ್ತಾನರು ದೂರ ಉಳಿಯುತ್ತಿದ್ದರು. ಶ್ರೀಸಾಮಾನ್ಯ ಜನರು ಸಾಮರಸ್ಯದ ಜೀವನ ನಡೆಸಿದರು. ಯುದ್ಧ ಕೈದಿಗಳು ಸಾಮಾನ್ಯವಾಗಿ ಗುಲಾಮಿ ಪದ್ಧತಿಯ ಮುಖ್ಯ ಅಂಗವಾಗಿದ್ದರು ಎಂಬಂತಹ ಈ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. 4 is the right answer. ಮೊಘಲರ ಕಾಲದಲ್ಲಿ ಆಳುವ ಗಣ್ಯರು ಈ ಕೆಳಗಿನಂತೆ ಹೆಸರು ಪಡೆದಿದ್ದರು. ಉಮಾರ. ಮೊಘಲರ ಕಾಲದಲ್ಲಿ ಆಳುವ ಗಣ್ಯರನ್ನು ಉಮಾರ ಎನ್ನುತ್ತಿದ್ದರು. 1 is the right answer. 1690ರಲ್ಲಿ ಕಲ್ಕತ್ತಾವನ್ನು ಸ್ಥಾಪಿಸಿದ ಹಿರಿಮೆ ಯಾರದ್ದು? ಜಾಬ್ ಚಾರ್ನಾಕ್. ಕಲ್ಕತ್ತಾವನ್ನು ಸ್ಥಾಪಿಸಿದ್ದು ಜಾಬ್ ಚಾರ್ನಾಕ್. ಅದು 1690ರಲ್ಲಿ. 3 is the right answer. ಈಸ್ಟ್ ಇಂಡಿಯಾ ವ್ಯಾಪಾರಕ್ಕೆ ಭಾರತದಲ್ಲಿ ಫ್ರೆಂಚ್ ಕಂಪನಿಯನ್ನು ಸ್ಥಾಪಿಸಿದ್ದು ಯಾರು? ಕೋಲ್ಬರ್ಟ್. ಈಸ್ಟ್ ಇಂಡಿಯಾ ವ್ಯಾಪಾರಕ್ಕೆ ಭಾರತದಲ್ಲಿ ಫ್ರೆಂಚ್ ಕಂಪನಿಯನ್ನು ಸ್ಥಾಪಿಸಿದ್ದು ಕೋಲ್ಬರ್ಟ್. 1 is the right answer. ಬಂಗಾಳದಲ್ಲಿ ಅತ್ಯಂತ ಮುಖ್ಯ ಫ್ರೆಂಚ್ ವಸಾಹತು ಚಂದ್ರನಾಗೋರ್. ಬಂಗಾಳದ ಅತ್ಯಂತ ಮುಖ್ಯ ಫ್ರೆಂಚ್ ವಸಾಹತು ಚಂದ್ರನಾಗೋರ್ ಆಗಿತ್ತು. 3 is the right answer. ಬಂಗಾಳದಿಂದ ಇಂಗ್ಲಿಷರು ಹೆಚ್ಚಾಗಿ ರಫ್ತು ಮಾಡಿದ್ದು ಮೇಲಿನ ಎಲ್ಲ. ಅಂದರೆ ಸಕ್ಕರೆ, ಉಪ್ಪಿನಕಾಯಿ ಹಾಗೂ ರೇಷ್ಮೆ ಇವುಗಳನ್ನು ಬಂಗಾಳದಿಂದ ಇಂಗ್ಲಿಷರು ಹೆಚ್ಚಾಗಿ ರಫ್ತು ಮಾಡುತ್ತಿದ್ದರು. 4 is the right answer. ಮದ್ರಾಸಿನ ಸಂಸ್ಥಾಪಕ ಫ್ರಾನ್ಸಿಸ್ ಡೇ. ಫ್ರಾನ್ಸಿಸ್ ಡೇ ಮದ್ರಾಸಿನ ಸಂಸ್ಥಾಪಕ. 2 is the right answer. ಫ್ರೆಂಚರು ಪಾಂಡಿಚೇರಿ ಪ್ರದೇಶವನ್ನು ಇವರಿಂದ ಪಡೆದರು. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು.
ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರಿಂದ ಫ್ರೆಂಚರು ಪಾಂಡಿಚೇರಿ ಪ್ರದೇಶವನ್ನ ಪಡೆದರು. 1 ಈಸ್ ದಿ ರೈಟ್ ಆನ್ಸರ್. ಜಾಬ್ ಚಾರ್ನಾಕ್ ಈ ಸ್ಥಳದಲ್ಲಿ ಕೋಲ್ಕತ್ತಾವನ್ನು ಸ್ಥಾಪಿಸಿದ. ಮೇಲಿನ ಎಲ್ಲ. ಜಾಬ್ ಚಾರ್ನಾಕ್ ಸುತಾನಟಿ, ಕಾಲಿಕಟ ಹಾಗೂ ಗೋವಿಂದಪುರದಲ್ಲಿ ಕೋಲ್ಕತ್ತಾವನ್ನು ಸ್ಥಾಪಿಸಿದನು. 4 ಈಸ್ ದಿ ರೈಟ್ ಆನ್ಸರ್. ಆಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಈ ಕಾರಣಕ್ಕಾಗಿ. ಅಮೆರಿಕಾದಲ್ಲಿನ ಪ್ರಪಂಚ ವಾಣಿಜ್ಯ ಕೇಂದ್ರದ ಮೇಲೆ ಆಫ್ಘಾನಿಸ್ತಾನದವರು ದಾಳಿ ಮಾಡಿದ್ದಕ್ಕೆ ಇದರ ಪ್ರತೀಕಾರವಾಗಿ ಆಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಬ್ಲಾಕ್ ಬೋರ್ಡ್ ಕಾರ್ಯಾಚರಣೆಯನ್ನು 1987-88ರಲ್ಲಿ ಈ ಕೆಳಕಂಡ ಉದ್ದೇಶಗಳಿಗಾಗಿ ಮೂಲ ಸೌಲಭ್ಯವನ್ನು ಒದಗಿಸಲು ಪ್ರಾರಂಭಿಸಿತು. ಮೂಲ ಶಿಕ್ಷಣವನ್ನು ಒದಗಿಸಲಿಕ್ಕೆ 1987-88ರಲ್ಲಿ ಬ್ಲಾಕ್ ಬೋರ್ಡ್ ಕಾರ್ಯಾಚರಣೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಡಾಕ್ಟರ್ ಕುರಿಯನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಹಾಲು ಉತ್ಪಾದನಾ ಕ್ಷೇತ್ರ. ಕ್ಷೀರ ಪಿತಾಮಹ ಅಂತೇಳಿ ಡಾಕ್ಟರ್ ಕುರಿಯನ್ ಅವರಿಗೆ ಕರೆಯುತ್ತಾರೆ. ಕ್ಷೀರ ಕ್ರಾಂತಿ ಆಗ್ಲಿ ಕಾರಣನೇ ಇವರು. 1 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಈ ಜನಾಂಗಕ್ಕೆ ಸೇರಿದ 2 ಸದಸ್ಯರನ್ನ ನೇಮಿಸಬಹುದು. ಆಂಗ್ಲೋ ಇಂಡಿಯನ್ ಜನಾಂಗ. ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಜನಾಂಗಕ್ಕೆ ಸೇರಿದ 2 ಸದಸ್ಯರನ್ನ ನೇಮಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಕುದುರೆಮುಖ ಒಂದು ಕಬ್ಬಿಣದ ಅದಿರು ಯೋಜನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತಹ ಕುದುರೆಮುಖ ಕಬ್ಬಿಣದ ಅದಿರು ಯೋಜನೆಗೆ ಸಂಬಂಧಿಸಿದಂತಹ ಒಂದು ನಗರ. 4 ಈಸ್ ದಿ ರೈಟ್ ಆನ್ಸರ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಪದ್ಯದ ರಚನೆಕಾರರೆಂದರೆ ಹುಯಿಲಗೋಳ ನಾರಾಯಣ ರಾಯರು. ಹುಯಿಲಗೋಳ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡನ್ನ ಬರೆದಿದ್ದು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳ ಪೈಕಿ ಯಾರನ್ನು ಅಶೋಕನು ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದನು? ಮಹೇಂದ್ರನನ್ನು ಅಶೋಕನು ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ರಣಜಿ ಟ್ರೋಫಿ ಈ ಆಟದೊಂದಿಗೆ ಸಂಬಂಧವಿರುತ್ತದೆ. ಕ್ರಿಕೆಟ್. ರಣಜಿ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಿಸಿದ್ದು. 1 ಈಸ್ ದಿ ರೈಟ್ ಆನ್ಸರ್. ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ ದೇಶ? ಸಿಂಗಾಪುರದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಎಂಬ ಸಂಘವನ್ನ ಸ್ಥಾಪಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದುದು ಯಾರಿಗೆ? ಕದಂಬರಿಗೆ. ಕದಂಬರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನ ಕಟ್ಟಿದ್ದು. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವವಿಖ್ಯಾತ ಇಂಜಿನಿಯರ್, ಆಡಳಿತ ಮುತ್ಸದ್ದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಮೈಸೂರಿನ ದಿವಾನರಾಗಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಈಗಿನ ಕನ್ನಂಬಾಡಿ ಕಟ್ಟೆ ಅಂದ್ರೆ ಕೃಷ್ಣರಾಜ ಸಾಗರ, ಇದು ಇವರೇ ನಿರ್ಮಿಸಿದ ಒಂದು ಅತ್ಯಂತ ದೊಡ್ಡ ಅಣೆಕಟ್ಟು. ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ಉಲ್ಕೆ. ಬೀಳುವ ನಕ್ಷತ್ರಗಳನ್ನ ಉಲ್ಕೆ ಎನ್ನುವರು. ಧೂಮಕೇತು ಅಂತಂದ್ರೆ ಸೂರ್ಯನಿಗೆ ಅಭಿಮುಖವಾಗಿ ಚಲಿಸಿದಂತೆ ಅದರ ಬಾಲ ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ಬಾಲ ಮತ್ತು ತಲೆಯನ್ನ ಹೊಂದಿರುವಂತಹ ಕಲ್ಲು ಧೂಳಿನ ಉಂಡೆಯನ್ನೇ ಧೂಮಕೇತು ಅಂತ ಕರಿತೀವಿ. ಅದೊಂದು ಆಕಾಶಕಾಯ. ಗ್ರಹ ಅಂತಂದ್ರೆ ಸ್ವಂತ ಬೆಳಕನ್ನ ಹೊಂದಿರದ ಸೂರ್ಯನ ಸುತ್ತ ಸುತ್ತುವಂತಹ ಆಕಾಶಕಾಯಗಳು, ಅವೇ ಗ್ರಹಗಳು. ಉಪಗ್ರಹಗಳು ಅಂದ್ರೆ ಗ್ರಹಗಳ ಸುತ್ತ ಸುತ್ತುವಂತಹ ಆಕಾಶಕಾಯಗಳು. ಸೊ 1 ಈಸ್ ದಿ ರೈಟ್ ಆನ್ಸರ್. ವಿಟಮಿನ್ ಸಿ
ಕಡಿಮೆ ಆದಾಗ. ಸ್ಕರ್ವಿ ರೋಗ ಉಂಟಾಗುತ್ತದೆ. ಸ್ಕರ್ವಿ ಕಾಯಿಲೆ ಬರೋದು ವಿಟಮಿನ್ ಸಿ ಯ ಕೊರತೆಯಿಂದ. ಹಾಗಾಗಿ ವಿಟಮಿನ್ ಸಿ ಇರುವಂತಹ ಸಿಟ್ರಸ್ ಹಣ್ಣುಗಳನ್ನು ತಿನ್ನಬೇಕು. ಉದಾಹರಣೆ ನಿಂಬೆ, ನೆಲ್ಲಿಕಾಯಿ, ಕಿತ್ತಳೆ, ಈ ತರ. 1 is the right answer. ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು? ಬೆಳಗಾಂ. ಅತ್ಯಂತ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣ ಬೆಳಗಾಂಗೆ ಸಂಬಂಧಪಟ್ಟಿದ್ದು, ಅಂದರೆ ಬೆಳಗಾಂ ಜಿಲ್ಲೆಯವರು. 2 is the right answer. ಇನ್ಸುಲಿನ್ ಈ ಕೆಳಕಂಡ ಅಂಶವನ್ನ ನಿಯಂತ್ರಿಸುತ್ತದೆ. ಸಕ್ಕರೆ. ಇನ್ಸುಲಿನ್ ಸಕ್ಕರೆ ಅಂಶವನ್ನ ನಿಯಂತ್ರಿಸುತ್ತದೆ. ಇನ್ಸುಲಿನ್ ಮೇದೋಜೀರಕ ಗ್ರಂಥಿಯಲ್ಲಿರುವಂತಹ ಲ್ಯಾಂಗರ್ ಹ್ಯಾನ್ಸ್ನ ಕಿರುದ್ವೀಪಗಳು ಈ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಇದು ರಕ್ತದಲ್ಲಿರುವಂತಹ ಹೆಚ್ಚಿನ ಗ್ಲೂಕೋಸ್ ಅನ್ನ ಗ್ಲೈಕೋಜಿನ್ ಆಗಿ ಪರಿವರ್ತಿಸಿ ಸಕ್ಕರೆಯ ಅಂಶವನ್ನ ನಿಯಂತ್ರಣ ಮಾಡುತ್ತದೆ. 3 is the right answer. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.